ಒಂದು ಕಾಡಿನಲ್ಲಿ ಒಂದು ಸೋಂಬೇರಿ ಸಿಂಹರಾಜನಿತ್ತು. ಅದು ತನ್ನ ಮಂತ್ರಿನರಿಗೆ, ಹೇ ನರಿ, ನನಗೆ ಹಸಿವಾಗಿದೆ, ಹೋಗಿ ಯಾವುದಾದ್ರೂ ಒಂದು ಪ್ರಾಣಿಯನ್ನ ಕರೆದುತ್ತಾ, ಇಲ್ಲಾಂದ್ರೆ ನಿನ್ನನ್ನೇ ತಿಂದು ಮುಗಿಸ್ತೀನಿ ಅಂತ ಹೇಳುತ್ತೆ. ಆಗ ಆ ನರಿ ಒಂದು ಕತ್ತಿಗೆ ಬಳಿ ಹೋಗಿ ಹೀಗನ್ನತ್ತೆ, ಹೇ ಕತ್ತಿಗೆ, ಸಿಂಹರಾಜ ನಿನ್ನನ್ನ ಕರೆತರಲು ಹೇಳಿದ್ದಾರೆ. ಅವರು ನಿನ್ನನ್ನ ಮುಂದಿನ ರಾಜನನ್ನಾಗಿ ಘೋಷಣೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂತ ಹೇಳುತ್ತೆ. ತಕ್ಷಣವೇ ಆ ಕತ್ತೆ ಬಹಳ ಸಂತೋಷದಿಂದ ಸಿಂಹದ ಬಳಿ ಬರುತ್ತೆ. ಆ ಸಿಂಹ ಆ ಕತ್ತಿಗೆನ್ನ ನೋಡ್ತಾ ಇದ್ದಂತೆಯೇ ಅದರ ಮೇಲೆರಗುತ್ತೆ. ಆಗ ಆ ಕತ್ತೆಯ ಕಿವಿಯೇ ಕತ್ತರಿಸಿ ಹೋಗುತ್ತೆ. ಅದೇಗೋ ಆ ಕತ್ತೆ ಪ್ರಾಣವನ್ನ ಉಳಿಸಿಕೊಂಡು ಓಡಿ ಹೋಗುತ್ತೆ. ಆಗ ಆ ನರಿಗೆ ಹೇಳುತ್ತೆ, ಹೇ ನರಿ, ನೀನು ನನಗೆ ಸುಳ್ಳು ಹೇಳಿದೆ. ಆ ಸಿಂಹ ನನ್ನನ್ನ ನೋಡಿದ ತಕ್ಷಣ ನನ್ನ ಮೇಲೆರಗಿ ನನ್ನನ್ನ ತಿನ್ನಲು ಯತ್ನಿಸಿತು. ನೋಡು, ನನ್ನೊಂದು ಕಿವಿಯೇ ತುಂಡಾಗಿದೆ ಅಂತ ಹೇಳುತ್ತೆ. ಆಗ ಆ ನರಿ ಹೇಳುತ್ತೆ, ಹೇ ದಡ್ಡ, ಕಿವಿಗಿದ್ರೆ ನಿನ್ನ ತಲೆಗೆ ಕಿರೀಟವನ್ನು ಹಾಕಲು ಹೇಗೆ ಸಾಧ್ಯ? ಆಗ ಆ ಕತ್ತೆಗೂ ಅದು ಸರಿ ಅನ್ಸುತ್ತೆ. ಸರಿ ಸರಿ, ನಡಿ ಹೋಗೋಣ ಅಂತ ಆ ನರಿ ಮತ್ತೆ ಕತ್ತೆಗೆನ್ನ ಸಿಂಹದ ಬಳಿ ಕರೆತರುತ್ತೆ. ಮೊದಲೇ ಹಸಿದಿದ್ದ ಸಿಂಹ ಕತ್ತೆಗೆನ್ನ ಕಂಡೊಡನೆ ಅದರ ಮೇಲೆರಗುತ್ತೆ. ಈ ಬಾರಿ ಅದರ ಬಾಲ ತುಂಡಾಗುತ್ತೆ. ಆದ್ರೆ ಈ ಬಾರಿಯೂ ಕತ್ತೆ ಅದೇಗೋ ಪ್ರಾಣವನ್ನ ಕಾಪಾಡಿಕೊಂಡು ಓಡಿ ಹೋಗುತ್ತೆ. ಹೇ ನರಿ, ನೀನು ನನಗೆ ಸುಳ್ಳು ಹೇಳಿದೆ. ಆ ಸಿಂಹ ಈ ಬಾರಿಯೂ ನನ್ನನ್ನ ತಿನ್ನಲು ಯತ್ನಿಸಿತು. ನೋಡು, ನನ್ನ ಬಾಲವೇ ತುಂಡಾಗಿದೆ ಅಂತ ಹೇಳುತ್ತೆ. ಆಗ ನರಿ ಹೇಳುತ್ತೆ, ಅಯ್ಯೋ ದಡ್ಡ, ಬಾಲ ಇದ್ರೆ ಸಿಂಹಾಸನದ ಮೇಲೆ ಸರಿಯಾಗಿ ಕೂರಕ್ಕಾಗುತ್ತೇನೋ ಅಂದಾಗ ಆ ಕತ್ತೆಗೆ ಅದು ಸರಿ ಅನ್ಸುತ್ತೆ. ಈ ಬಾರಿಯೂ ನರಿ ಕತ್ತೆಗೆನ್ನ ಸಿಂಹದ ಬಳಿ ಕರೆದುಕೊಂಡು ಹೋಗುತ್ತೆ. ಆದ್ರೆ ಈ ಬಾರಿ ಆ ಸಿಂಹ ಕತ್ತಿಗೆ ಮೇಲೆರಗಿ ಅದರ ಪ್ರಾಣವನ್ನೇ ತೆಗೆಯುತ್ತೆ. ನಂತರ ನರಿಗೆ ಹೇಳುತ್ತೆ, ಹೇ ನರಿ, ನನಗೆ ಈ ಪೂರ್ತಿ ಕತ್ತಿಗೆನ ತಿನ್ನಲು ಸುಸ್ತಾಗುತ್ತೆ. ನೀನು ಇದ್ರ ಕರುಳು, ಮೆದುಳು ಮತ್ತು ಹೃದಯವನ್ನ ನನಗೆ ತಂದುಕೊಡು ಅಂತ ಕೇಳುತ್ತೆ. ಆ ನರಿ ಆ ಕತ್ತೆಯ ಮೆದುಳನ್ನ ತಾನೇ ತಿಂದು ಸಿಂಹಕ್ಕೆ ಕೇವಲ ಕರುಳು ಮತ್ತು ಹೃದಯವನ್ನ ತಂದು ಕೊಡುತ್ತೆ. ಆಗ ಸಿಂಹ ಕೇಳುತ್ತೆ, ಹೇ ನರಿ, ಇದ್ರ ಮೆದುಳಲ್ಲಿ? ಆಗ ಆ ನರಿ ಹೇಳುತ್ತೆ, ಮಹಾರಾಜರೇ, ಈ ಕತ್ತೆಗೆ ಮೆದುಳೇ ಇರಲಿಲ್ಲ. ಮೆದುಳಿದಿದ್ರೆ ಅದು ಪದೇ ಪದೇ ನನ್ನನ್ನ ನಂಬಿ ನಿಮ್ಮಲ್ಲಿಗೆ ಬರ್ತಾ ಇರ್ಲಿಲ್ಲ ಅಂತ ಹೇಳುತ್ತೆ. ಆಗ ಸಿಂಹಕ್ಕೂ ಅದು ಸರಿ ಅನ್ಸುತ್ತೆ. ಈ ಕತೆಯಲ್ಲಿ ಬರೋ ಕತ್ತೆ ಮತ್ತು ನರಿಯ ತರ ನಮ್ಮ ಜೀವನದಲ್ಲೂ ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ. ಒನ್ಸ್ ಅ ಚೀಟರ್ ಆಲ್ವೇಸ್ ಅ ರಿಪೀಟರ್ ಅನ್ನೋ ತರ ಒಮ್ಮೆ ಮೋಸ ಮಾಡಿದವರು ಪದೇ ಪದೇ ಅದನ್ನ ಮಾಡ್ತಾನೆ ಇರ್ತಾರೆ. ಇನ್ನು ಈ ಮೋಸ ಮಾಡೋರು ಮುಗ್ಧರನ್ನೇ ಹುಡುಕ್ತಾರೆ. ಇನ್ನು ಮೋಸ ಹೋಗೋರು ಅಂತವ್ರನ್ನೇ ನಂಬ್ತಾರೆ. ಅದೇ ತರ ನಮ್ ಜೀವನದಲ್ಲಿ ನಾವು ಅದೆಷ್ಟೋ ಬಾರಿ ಮೋಸ ಹೋಗಿರ್ತೀವಿ. ಅದೇನು ಮೋಸ ಮಾಡೋರ ಬುದ್ಧಿವಂತಿಕೆ ಅಲ್ಲ, ನಾವು ಅವರ ಮೇಲಿಟ್ಟಿದ್ದಂತಹ ನಂಬಿಕೆ ಅಷ್ಟೇ. ಮೋಸ ಮಾಡೋ ಅವಕಾಶ ಎಲ್ರಿಗೂ ಇರುತ್ತೆ. ಆದ್ರೆ ಕೆಲವರಿಗೆ ಈ ನಿಯತ್ತು ಅನ್ನೋ ಅಂಶ ಕಾಡುತ್ತೆ, ಇನ್ನು ಕೆಲವರಿಗೆ ಅದು ಇರೋದೇ ಇಲ್ಲ. ಅಂತವರಿಂದ ಅಂತರವನ್ನ ಕಾಯ್ದುಕೊಳ್ಳಿ. ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಫಾಲೋ ಮಾಡೋದನ್ನ ಮರಿಬಿಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.